ಖ್ಯಾತ ಚಲನಚಿತ್ರ ಕಲಾವಿದ ಕಿಶೋರ್ ಕುಮಾರ್ ಹಾಗೂ ಸಿರಿ ರವಿಕುಮಾರ್ ಅಭಿನಯಿಸಿರುವ ಲವ್ ಲೆಟರ್ಸ್ ನಾಟಕ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಮಾರ್ಚ್ 24ರಂದು ಪ್ರದರ್ಶನಗೊಳ್ಳಲಿದೆ. ಎಆರ್ ಗರ್ನಿ ಅವರು ಬರೆದ ಈ ನಾಟಕವನ್ನ ಕನ್ನಡಕ್ಕೆ ರೂಪಾಂತರ ಮಾಡಿರುವ ವೆಂಕಟೇಶ್ ಪ್ರಸಾದ್ ಅವರೇ ನಿರ್ದೇಶಿಸಿದ್ದಾರೆ. ಇಬ್ಬರೇ ಅಭಿನಯಿಸಿರುವ ಈ ನಾಟಕವು ರಾಜ್ಯದ ಎಲ್ಲೆಡೆ ಹೌಸ್ಫುಲ್ ಪ್ರದರ್ಶನ ಕಂಡಿದೆ. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದ ವೆಂಕಟೇಶ್ ಪ್ರಸಾದ್ ಅವರು ನಾಟಕಕ್ಕೆ ಪ್ರವೇಶ ದರ 200 ರೂಪಾಯಿ ನಿಗದಿಪಡಿಸಿದ್ದು ಬುಕ್ ಮೈ ಶೋ ವೆಬ್ಸೈಟ್ನಲ್ಲಿ ಟಿಕೆಟ್ ಲಭ್ಯವಿದೆ ಎಂದು ತಿಳಿಸಿದರು. ಲಾಸ್ಟ್ ಈಗ ಒಂದು 7-8 ತಿಂಗಳಿಂದ ಆಗಿತ್ತು. ಲಾಸ್ಟ್ ಇಯರ್ ಪ್ರೆಸ್ಟೀಜ್ ಸೆಂಟರ್ ಆಫ್ ಪರ್ಫಾರ್ಮೆನ್ಸ್ ಆರ್ಟ್ಸ್ ಅಂತ ಬೆಂಗಳೂರಿನಲ್ಲಿ ಒಂದು ಸಂಸ್ಥೆ ಇದೆ. ಅವರು ಒಂದು ಹೊಸ ನಾಟಕೋತ್ಸವ ಮಾಡೋದಕ್ಕೆ ನಮ್ಮನ್ನು ಕೇಳಿದರು, ಒಂದು ಹೊಸ ನಾಟಕ ಮಾಡೋಕ್ಕೆ. ನಾವು ಹೊಸ ಜಾಗ, ಅದು ಕಡಿಮೆ ಆ್ಯಕ್ಟರ್ಸ್ ಇರೋ ಅವ್ರನ್ನೇ ಮಾಡೋಣ ಅಂತಂದ್ಬಿಟ್ಟು ಈ ತುಂಬ ನಾಟಕ ನೋಡ್ತಾ ಇದ್ವಿ. ಆಗ ಈಗ ಕಣ್ಣಿಗೆ ಬಿದ್ದಿದ್ದು ಈ ಲವ್ ಲೆಟರ್ಸ್ ಅಂತ. ಇದೊಂದು ವಿಶಿಷ್ಟವಾದ ನಾಟಕ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಾವು ನಾಟಕಗಳಲ್ಲಿ ನೋಡೋ ಹಾಗೆ ತುಂಬ ಸೆಟ್ಟು, ಪ್ರಾಪರ್ಟೀಸು, ಸೀನ್ ಚೇಂಜು, ಎಕ್ಸಿಟ್ಟು, ಎಂಟ್ರಿ ಇವೆಲ್ಲ ಇರುತ್ತೆ. ಆ ಥರದ ನಾಟಕಗಳನ್ನು ನಾವು ಮಾಡಿದ್ದೀವಿ. ಆದರೆ ಈ ನಾಟಕ ಸುಮಾರು ಒಂದು 40 ವರ್ಷಗಳ ಕಾಲ ಇಬ್ಬರು ಸ್ನೇಹಿತರು ಅಥವಾ ಪ್ರೇಮಿಗಳು ತಾವು ತಮ್ಮ ಬದುಕಿನುದ್ದಕ್ಕೂ ಬರೆದುಕೊಂಡ ಪತ್ರಗಳ ಒಂದು ಪಯಣನೇ ಈ ನಾಟಕ. ಅಂದರೆ 10ನೇ ವಯಸ್ಸಿನಿಂದ ಶುರುವಾಗಿ ಅವ್ರು ಸುಮಾರು 45-50ನೇ ವಯಸ್ಸಿನವರೆಗೂ ಈ ಕತೆ ಸಾಗತ್ತೆ. ಆ ಬರೆದಿರೋ ಪತ್ರಗಳ ಮೂಲಕನೇ ಅವರು ನೋಡಿದ ಜಾಗ ಇರ್ಬೋದು, ಅನುಭವಿಸಿದ ಜೀವನ ಇರ್ಬೋದು, ಅಥವಾ ಅವರಿಬ್ಬರ ಮಧ್ಯೆ ನಡೆಯುವಂತಹ ಬಾಂಧವ್ಯ ಇರ್ಬೋದು, ಜಗಳ ಇರ್ಬೋದು, ತಿಕ್ಕಾಟ ಇರ್ಬೋದು, ಘರ್ಷಣೆ ಇರ್ಬೋದು, ಇಡೀ ಬದುಕಿನ ಒಂದು ಕಥಾನಕ ಆ 1-1/4 ಗಂಟೆಯಲ್ಲಿ ಈ ಪತ್ರಗಳ ಓದುವಿಕೆಯ ಮೂಲಕ ಆಗತ್ತೆ. ಸೊ ಇದೊಂದು ವಿಶಿಷ್ಟವಾದ ನಾಟಕ. ಇದು ಅಮೆರಿಕದಲ್ಲಿ ಅವ್ರು ಮಾಡಿದಾಗ್ಲೂ ತುಂಬ ಪಾಪ್ಯುಲರ್ ಆಗಿತ್ತು. ತುಂಬ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ದೊಡ್ಡ ದೊಡ್ಡ ನಟರು ಇದನ್ನ ಮಾಡಿದ್ದಾರೆ. ಫಾರ್ಚುನೇಟ್ಲಿ ನಮಗೂ ಕೂಡ ಕಿಶೋರ್ ಮತ್ತು ಸಿರಿ ಒಪ್ಕೊಂಡು ಈ ನಾಟಕ ಮಾಡಿದ್ದಾರೆ. ಈಗಾಗಲೇ ಎಲ್ಲ ಶೋಗಳು ಹೌಸ್ಫುಲ್ ಆಗಿದೆ. ಎಲ್ಲ ಕಡೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಿಕಾಸ್ ಇಟ್ಸ್ ಎ ಕೈಂಡ್ ಆಫ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಎವ್ರಿ ಒನ್. ಸೊ ನಿಮಗೂ ಮತ್ತು ಶಿವಮೊಗ್ಗದ ಜನತೆಗೂ ಇದು ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹೌದು, ಅದು ಹೇಳ್ತೀನಿ. ಸೊ ಏನಾಯ್ತು ಅಂದರೆ ಲವ್ ಲೆಟರ್ಸು ಇಂಗ್ಲಿಷ್ ನಾಟಕ, ಅದನ್ನ ಹಿಂದಿನಲ್ಲಿ ಯಾರು ಮಾಡಿದ್ದು? ಜಾವೇದ್ ಸಿದ್ದಿಕಿ ಅವರು ತುಮಾರಿ ಅಮೃತ ಅಂತ ಅಂದ್ಬಿಟ್ಟು ಹಿಂದಿನಲ್ಲಿ ಮಾಡಿದ್ರು ತುಂಬ ವರ್ಷದಿಂದ. ಅದಾದ್ಮೇಲೆ ಕಾಯ್ಕಿಣಿ ಅವರು ಅದನ್ನ ಕನ್ನಡದಲ್ಲಿ ಇತಿ ನಿನ್ನ ಅಮೃತ ಅಂತ ಮಾಡಿದ್ರು. ಸೊ ನಾವು ಅದನ್ನು ಮಾಡಬಹುದಿತ್ತು, ಮಾಡೋದಕ್ಕೂ ಪ್ರಯತ್ನ ಪಟ್ವಿ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಆ ಒರಿಜಿನಲ್ ಹಿಂದಿಯವರಾಗ್ಲಿ ಕನ್ನಡದಲ್ಲಾಗ್ಲಿ ಅದಕ್ಕೆ ಅಮೇರಿಕನ್ ನಾಟಕದಿಂದ ಯಾವುದೇ ರೀತಿಯ ಕಾಪಿರೈಟ್ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಸೊ ನಾವು ಮಾಡಕ್ ಹೊರಟಾದಾಗ ಅದು ಪಬ್ಲಿಕ್ ಪರ್ಫಾರ್ಮೆನ್ಸ್ ಆಗೋದು ಕಷ್ಟ ಅಂತ ಹೇಳಿದ್ರು. ಹಾಗಾಗಿ ನಾವು ಒರಿಜಿನಲ್ ಎಆರ್ ಗರ್ನಿ ಅವರ ಎಸ್ಟೇಟ್ ಅವ್ರ ಆಫೀಸ್ನೇ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಕಾಪಿರೈಟ್ಸ್ ತಗೊಂಡು ಈ ನಾಟಕ ಮಾಡ್ತಾ ಇದ್ದೀವಿ. ಅವರು ತುಮಾರಿ ಅಮೃತ ಬರ್ತಿದ್ದ ಕಾಲಘಟ್ಟ ಅವರು ನಾಟಕ ಸೆಟ್ ಮಾಡಿರೋದು ಪಾರ್ಟಿಷನ್ ಟೈಮಲ್ಲಿ. ಅಂಡ್ ಇಟ್ ಈಸ್ ಆಲ್ಸೋ ಸೆಟ್ ಇನ್ ನಾರ್ತ್ ಇಂಡಿಯಾದ ಸ್ಥಳಗಳಲ್ಲಿ ನಡೆಯುವಂತ ಅವರು ಬರೆದಿದ್ದಾರೆ. ಅದನ್ನ ಸೇಮ್ ಯಥಾವತ್ತಾಗಿ ಕನ್ನಡದಲ್ಲಿ ಕಾಯ್ಕಿಣಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದ್ರೆ ನಾವು ಬರೆದಿರೋದು, ಇದು ನಾನೇ ಅನುವಾದ ಮಾಡಿರೋದು. ಇವತ್ತಿನ ದಿವಸಕ್ಕೆ ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು, ನಮ್ಮ ಮೈಸೂರಲ್ಲಿ ನಡೆಯೋ ಹಾಗೆ ಅದೇ ನಾಟಕವನ್ನ ನಾವು ಇಲ್ಲಿಗೆ ಅಡಾಪ್ಟ್ ಮಾಡಿದ್ದೀವಿ. ಸೊ ಇನ್ನವೇ ಅದೇ ನಾಟಕದ ಇನ್ನೊಂದು ಮಗ್ಗಲು ಅನ್ಬೋದು ಇದು. ಆದ್ರೆ ಆ ನಾಟಕ ಅಲ್ಲ ಇದು. ಅಂದ್ರೆ ತುಮಾರಿ ಅಮೃತ ಹೌದು, ಅದು ಬಂದಿರೋದು ಎಆರ್ ಗರ್ನಿ ಲವ್ ಲೆಟರ್ಸ್ ಇಂದ. ನಮ್ಮ ನಾಟಕವೂ ಕೂಡ ಎಆರ್ ಗರ್ನಿ ಅವ್ರ ಲವ್ ಲೆಟರ್ಸ್ ಇಂದ. ಆದ್ರೆ ಅಲ್ಲಿ ನಡೆಯುವ ಕಥಾನಕ, ಅಲ್ಲಿಯ ಸ್ಥಳ, ಅಲ್ಲಿಯ ಆಗಿನ ಕಾಲ ಎಲ್ಲವೂ ನಮ್ಮ ನಾಟಕಕ್ಕಿಂತ ಭಿನ್ನ. ಎಸ್, ನಾವು ಮಾಡಿರೋದೇ ಅದೇ ಕಾರಣಕ್ಕೆ. ಬೆಂಗಳೂರು, ಮೈಸೂರು, ಕರ್ನಾಟಕದಲ್ಲೇ ಸೆಟ್ ಆಗಿರೋದು. ಅದು ನಾರ್ತ್ ಇಂಡಿಯಾದಲ್ಲಿ ಅವರು ಬರ್ದಾಗ ಅಲ್ಲಿಗೆ ಸೆಟ್ ಮಾಡಿದ್ರು. ಆ ಪೀರಿಯಡ್ ಕೂಡ ಬೇರೆ ಇತ್ತು. ಅಂದ್ರೆ ಬರಿತಿದ್ದು ಆಕ್ಚುಲಿ ಪತ್ರ ಬರೆಯೋ ಕಾಲ ಅಂತ. ಆಗಿನ ಪಾರ್ಟಿಷನ್ ಟೈಮಲ್ಲಿ, ಸ್ವಾತಂತ್ರ್ಯ ಬಂದ ಸಮಯದಲ್ಲಿ ಆ ಥರದಲ್ಲಿ ಸೆಟ್ ಮಾಡಿದ್ರು. ನಮಗೆ ಚಾಲೆಂಜ್ ಇತ್ತು. ಯಾಕಂತಂದ್ರೆ ಇದು 10ನೇ ವಯಸ್ಸಿಗೆ 1985ರಿಂದ ಶುರುವಾಗಿ ಇಲ್ಲಿವರೆಗೂ ಬಂದರೂ ಕೂಡ ಇವತ್ತಿನ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು ದಿವಸದಲ್ಲೂ ಕೂಡ ಇದನ್ನ ಸೆಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ.
ಹೋಪ್ಫುಲಿ ಯಶಸ್ವಿ ಕೂಡ ಆಗಿರ್ಬೋದು ನಾವು. ಬಟ್ ನೀವು ನಾಟಕ ನೋಡಿದಾಗ ಗೊತ್ತಾಗುತ್ತೆ. ಬಟ್ ನಮ್ಮ ಚಾಲೆಂಜ್ ಅದೇ ಇದ್ದಿದ್ದು, ಏನಂತಂದ್ರೆ ಹಿಂದೆ ಯಾವುದೋ ಒಂದು 30 ವರ್ಷಕ್ಕೆ ಸೆಟ್ ಮಾಡಿದೆ, ಬೇರೆ ಜಾಗದಲ್ಲಿ ಸೆಟ್ ಮಾಡಿದೆ, ನಮ್ಮ ಸ್ಥಳದಲ್ಲಿ ನಮ್ಮ ಊರಲ್ಲಿ ಸೆಟ್ ಮಾಡಿ ನಮ್ಮ ಕಾಲಕ್ಕೆ ಸೆಟ್ ಮಾಡೋದು ವಾಸ್ ಎ ಚಾಲೆಂಜ್. ಸೊ ಯಾ, ₹200. ಸಿರಿ ಜಾಯಿನ್ ಆಗಿದ್ದಾರೆ. ಹೊಸ ಪ್ರಯೋಗ ಜೊತೆಗೆ ಕಿಶೋರ್ ಕುಮಾರ್ ಜೊತೆಗೆ ಆಕ್ಟ್ ಮಾಡಿದ್ರಿ, ಸ್ಟಾರ್ ಜೊತೆಗೆ, ಹೇಗೆ ಅನಿಸ್ತಾ ಇದೆ? ಇಲ್ಲ, ಆಕ್ಚುಲಿ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಇರೋದಕ್ಕೆ ಆಗ್ಲಿಲ್ಲ ಇವಾಗ ನಿಮ್ಮೊಟ್ಟಿಗೆ, ಆದ್ರೂ ಹೇಗೋ ನಿಮ್ಮ ಜೊತೆ ಮಾತಾಡ್ಬೇಕಂತ ಈ ಒಂದು ಅರೇಂಜ್ಮೆಂಟ್ ಮಾಡಿದೀವಿ. ಆದ್ರೆ ಬೇಗ ಬರ್ತಾ ಇದೀವಿ ನಿಮ್ಗೆ ಬಂದು ಈ ಒಂದು ಶೋನ ನಡೆಸ್ಕೊಡ್ತೀವಿ. ಸೊ ಹೌದು, ಈ ತರ ಒಂದು ನಾಟಕ ನಾವು ಮಾಡಿರ್ಲಿಲ್ಲ. ಇನ್ಫ್ಯಾಕ್ಟ್ ವೆಂಕಟೇಶ್ ಪ್ರಸಾದ್ ಅವರು ಒಂದು ಥಿಯೇಟರ್ ಫೆಸ್ಟಿವಲ್ ಈ ಒಂದು ನಾಟಕನ ಸ್ಟೇಜ್ ಮಾಡ್ಬೇಕು ಅಂಡ್ ಅದಕ್ಕೊಂದು ಕಾಸ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ರು. ಆ ಸಮಯದಲ್ಲಿ ಇದೊಂದು ಇಂಗ್ಲಿಷ್ ನಾಟಕನ ಕಲಿತಿದ್ರು. ಓದಾಗ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಗಿ ಇದನ್ನ ಹೇಗ್ ಮಾಡ್ಬೇಕಂತಿದ್ಯಾ, ಹೇಗಿರುತ್ತೆ, ಏನ್ ಕತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡ್ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಗ್ಯಾಪ್ ನಂತರ ನಾನು ಆಕ್ಚುಲಿ ಮತ್ತೆ ಒಂದು ನಾಟಕ ಮಾಡೋದಕ್ಕೆ ಶುರು ಮಾಡಿದ್ದೆ. ಅಂಡ್ ಅವಾಗ ಸಿಕ್ಕಂತ ನಾಟಕ ಇದು. ನಾನು ಓಕೆ ಅಂತ ಹೇಳಿದ್ಮೇಲೆ ನಿಮ್ ಜೊತೆಗೆ ಕಿಶೋರ್ ಅವ್ರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂದ್ರು. ನಾನು ಹೌದಾ ಅಂತ, ಇಟ್ ವಾಸ್ ಅ ವೆರಿ ಬಿಗ್ ಸರ್ಪ್ರೈಸ್. ನಂಗೆ ಗೊತ್ತಿರ್ಲಿಲ್ಲ ಅವ್ರು ಮಾಡ್ತಿರ್ತಾರೆ ಅಂತ. ಸೊ ಇದೊಂಥರ ಸರ್ಪ್ರೈಸ್ ಅಂತಾನೆ ಹೇಳ್ಬೋದು, ಪ್ಲೆಸೆಂಟ್ ಸರ್ಪ್ರೈಸ್ ಆಗಿರುವಂತಹ ನಾಟಕ. ಅಂಡ್ ಇದು ಹೇಗ್ ರಿಸೀವ್ ಆಗುತ್ತೆ ಅಂತಾನು ಒಂದು ಕುತೂಹಲ ಇತ್ತು. ಆದ್ರೆ ಜನ ಇಷ್ಟು ಅದನ್ನ ಇಷ್ಟಪಡ್ತಾ ಇದಾರೆ, ಇಷ್ಟೊಂದು ಶೋಗಳನ್ನ ಮಾಡ್ತಾ ಇದೀವಿ, ಎಷ್ಟೊಂದು ಕಡೆ ನಾವು ಪ್ರದರ್ಶನ ಕೊಡ್ತಾ ಇದೀವಿ. ಸೊ ಇಟ್ ರಿಯಲಿ ಫೀಲ್ಸ್ ಗುಡ್. ಈ ಒಂದು ನಾಟಕ ಇಷ್ಟೊಂದು ಜನ ಇಷ್ಟಪಡ್ತಾ ಇದಾರೆ. ಅಂಡ್ ಇವತ್ತು ಏನಂದ್ರೆ ಎಷ್ಟೊಂದು ಜನ ಮೊದಲನೇ ಸರ್ತಿ ನಾಟಕ ನೋಡೋದಕ್ಕೆ ಬಂದಿರೋರು ಈ ನಾಟಕದಿಂದ ಶುರು ಮಾಡ್ತಾ ಇದಾರೆ. ಸೊ ಎಲ್ಲೋ ಒಂದ್ ರೀತಿಯಲ್ಲಿ ನಾಟಕ ನೋಡೋ ಒಂದು ಕಲ್ಚರ್ನ ಈ ನಾಟಕದಿಂದ ಶುರು ಆಗಿದ್ಯಾ ಅನ್ನೋದೊಂದು ಖುಷಿಯಾದ ವಿಚಾರ. ಬಿಕಾಸ್ ನಾವು ಒಂದು ಫೀಡ್ಬ್ಯಾಕ್ ಫಾರ್ಮ್ ಕೂಡ ಬರ್ದಾಗ ಇದು ನನ್ನ ಮೊದಲನೇ ನಾಟಕ ತುಂಬಾ ಜನ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಥಿಯೇಟರ್ಗೆ ಕರ್ಕೊಂಡ್ ಬರ್ತಾರೆ ಈ ಜನ ಅಂತ. ಹೆಂಗೆ ಅಂದ್ರೆ ನಾವು ನೋಡುವಾಗ ಬರೀ ಹಣದ ದೃಷ್ಟಿಯಿಂದ ಆಡೋದು, ಸಿನಿಮಾಕ್ಕೆ ಹೋಗೋದಕ್ಕೆ ಒಂದು ಮೆಟ್ಟು ಅಂತ ಸಂಚಲನ ಮಾಡೋದು ಸುಮಾರಾಗಿದೆ. ಅದಲ್ಲ, ಯಾಕಂದ್ರೆ ಒಂದು ಸ್ವತಂತ್ರ ಮಾಧ್ಯಮ ರಂಗಭೂಮಿ, ಜೊತೆಗೆ ತುಂಬಾ ಪ್ರಭಾವಶಾಲಿ, ತುಂಬಾ ಪ್ರಭುವಾದ ಮಾಧ್ಯಮ. ಮುಖ್ಯವಾಗಿ ಏನಂದ್ರೆ ಬಂಡವಾಳದ ಹಿಡಿತಕ್ಕೆ, ಬಂಡವಾಳಶಾಹಿಗಳ ಹಿಡಿತಕ್ಕೆ ಅಥವಾ ಬಂಡವಾಳದ ಮಿತಿಗಳಿಗೆ ಸಿಕ್ಕಾಕೊಳ್ಳದೆ ಸ್ವತಂತ್ರವಾಗಿ ಉಳ್ಕೊಂಡಿರೋ ಒಂದು ಮಾಧ್ಯಮ. ಇವತ್ತು ನಾವು ಮಾತಾಡಕ್ಕಾಗತ್ತೆ ಅಂದ್ರೆ ಸ್ವತಂತ್ರವಾಗಿ ಮಾತಾಡೋಕ್ಕಾಗತ್ತೆ ಅಂದ್ರೆ ರಂಗಭೂಮಿ ಮೂಲಕ ಮಾತಾಡ್ತಾರೆ, ಸಿನಿಮಾ ಮೂಲಕ ತುಂಬಾ ಕಷ್ಟ. ಸೊ ಇಂಥದ್ದೊಂದು ಸ್ವತಂತ್ರ ಮಾಧ್ಯಮದ ಭಾಗವಾಗಿರೋದು ನಾವು ಹೆಮ್ಮೆ ಪಡಬೇಕು. ಅಂತ ಮಾಧ್ಯಮವನ್ನು ಉಳಿಸ್ಕೊಂಡಿದ್ದೀವಿ ಅಂತ ನಾವೆಲ್ಲರೂ ನಾಗರಿಕರು, ರಂಗಕರ್ಮಿಗಳು ಎಲ್ಲರೂ ಹೆಮ್ಮೆ ಪಡ್ಬೇಕು, ಖುಷಿ ಪಡ್ಬೇಕು. ಸೊ ಮುಖ್ಯವಾಗಿ ಮಾತಾಡ್ತಾರೆ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗ್ತದೆ. ಎಲ್ಲಿಗೆ ಹೋಗ್ಲಿ ಅಥವಾ ಸಿನಿಮಾ ಮಾಡಿ, ಸಿನಿಮಾ ಕೆಲಸ ಮಾಡ್ಲಿ,